ಕೂಡ ಸತತವಾಗಿ 5 ವರ್ಷಗಳ ಕಾಲ ಇದು ಆಗಲೇ ಇದೇ ಜಾಗದಲ್ಲಿ 4ನೇ ವರ್ಷ ನಮ್ಮೆಲ್ಲರ ಸ್ನೇಹಿತರು ಆಗಿರತಕ್ಕಂಥ ರಾಮಪ್ರಸಾದ್ ಗೌಡ್ರು ಯುವ ಕನ್ನಡಿಗರ ಸೇನೆ ಎಂಬ ಒಂದು ಶೀರ್ಷಿಕೆಯಡಿ ಕನ್ನಡಾಂಬೆಯ ಒಂದು ಹೋರಾಟವನ್ನ ಮತ್ತು ಕನ್ನಡ ಭಾಷೆ ನುಡಿ ಭಾಷೆ ಜಲ ಇವೆಲ್ಲದರ ಬಗ್ಗೆ ಹೋರಾಟವನ್ನ ಇಟ್ಕೊಂಡು ಕನ್ನಡ ಸೇನೆಯನ್ನ ಏನು ಕಟ್ಕೊಂಡಿದ್ದಾರೆ ಇವತ್ತು ಈ ಕಾರ್ಯಕ್ರಮವನ್ನ ಅಷ್ಟೇ ಒಂದು ಭಕ್ತಿಯಿಂದ ಮಾಡ್ತಾ ಇರ್ತಕ್ಕಂಥದ್ದಿದೆ. ನಾಡಪ್ರಭು ಕೆಂಪೇಗೌಡರು ಬರೀ ಬೆಂಗಳೂರನ್ನ ಕಟ್ಟಿದ್ದಷ್ಟೇ ಅಲ್ಲ, ಅವರು ಬರೀ ಒಬ್ಬ ಒಳ್ಳೆಯ ಧೀಮಂತ ಆಡಳಿತಗಾರ ಅಷ್ಟೇ ಅಲ್ಲ, ಬೆಂಗಳೂರಿನ ಪ್ರಕೃತಿಯನ್ನು ಉಳಿಸಲಿಕ್ಕೆ ಅಂತೇಳಿ ಏನು ಕೆರೆಗಳನ್ನು ಕಟ್ಟಿರ್ತಕ್ಕಂಥದ್ದು, ಗಿಡಮರಗಳನ್ನು ನೆಟ್ಟಿರ್ತಕ್ಕಂಥದ್ದು ಇವೆಲ್ಲವನ್ನ ನಾವು ನೋಡಿದ್ದೇವೆ. ಮತ್ತೆ ವಾಣಿಜ್ಯ ನಗರಿ ಬೆಂಗಳೂರು ಆಗಬೇಕು ಅಂತೇಳಿ ಹಲವಾರು ಪೇಟೆಗಳನ್ನು ಏನು ನಿರ್ಮಾಣ ಮಾಡಿದ್ರು. ಇವತ್ತಿಗೂ ಕೂಡ ಇವತ್ತು ಬೆಂಗಳೂರು ಏನಾದರೂ ಸಿಲಿಕಾನ್ ಸಿಟಿ ಅಂತ ಹೆಸರು ಪಡೆದಿದ್ರೆ ಅದರ ಶ್ರೇಯಸ್ಸು ಅವರಿಗೆ ಕೊಡಬೇಕಾಗಿತ್ತು. ಯಾಕೆಂತಂದ್ರೆ ಅವರು ಹಾಕೊಟ್ಟಿರ್ತಕ್ಕಂಥ ಈ ಒಂದು ಭದ್ರವಾದಂಥ ಬುನಾದಿ ಮೇಲೆ ಇವತ್ತು ಬೆಂಗಳೂರು ಇಷ್ಟರ ಮಟ್ಟಕ್ಕೆ ಬಂದಿದೆ. ಲಕ್ಷಾಂತರ ಜನ ನಾವು ಇವತ್ತು ಒಳ್ಳೆಯ ನೀರನ್ನ ಕುಡಿತಾ ಇದ್ದೇವೆ, ಗಾಳಿಯನ್ನ ಸೇವಿಸ್ತಾ ಇದ್ದೇವೆ, ಊಟವನ್ನ ಮಾಡ್ತಾ ಇದ್ದೇವೆ ಅಂತಂದ್ರೆ ಲಕ್ಷಾಂತರ ಜನ ಬೇರೆ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಸೇರ್ಕೋತಾರೆ. ಸಾವಿರಾರು ಜನ ಇಲ್ಲಿ ದಿನನಿತ್ಯ ಬೇರೆ ಬೇರೆ ಊರಿಂದ ಬಂದು ಹೋಗ್ತಕ್ಕಂಥದ್ದಾಗ್ತದೆ. ಅವ್ರ ವ್ಯಾಪಾರಕ್ಕೋಸ್ಕರ ಮತ್ತೆ ಅವ್ರ ದಿನನಿತ್ಯ ಅವರ ಬದುಕನ್ನು ಕಟ್ಕೊಡ್ಲಿಕ್ಕೆ ಅಂತೇನು ಬೆಂಗಳೂರಿಗೆ ಬರ್ತಾರೆ. ಎಲ್ಲವನ್ನು ಕೂಡ ಅವರು ಹಾಕೊಟ್ಟಿರ್ತಕ್ಕಂಥ ಒಂದು ಹೆಜ್ಜೆಯ ಮೂಲಕ ನಾವು ಬೆಂಗಳೂರನ್ನ ನಾವು ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಅಷ್ಟೇ ಅಲ್ಲ, ಅವರು ಧಾರ್ಮಿಕವಾಗಿಯೂ ಕೂಡ ಹಲವಾರು ದೇವಸ್ಥಾನಗಳನ್ನ, ಗುಡಿ ಮಂದಿರಗಳನ್ನ ಕಟ್ಟಿರ್ತಕ್ಕಂಥದ್ದು. ದೊಡ್ಡ ಬಸವನ ಗುಡಿ ದೇವಸ್ಥಾನ ಆಗಿರ್ಬೋದು, ಗವಿಗಂಗಾಧರೇಶ್ವರ ದೇವಸ್ಥಾನ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಬೆಂಗಳೂರಿಗೆ ಕೊಡುಗೆಯನ್ನ ಕೊಟ್ಟಿರ್ತಕ್ಕಂಥ ಕೆಂಪೇಗೌಡರು. ಅವರು ನಿಜವಾದ ಗೌರವವನ್ನ ಏನಾದರೂ ಸಮರ್ಪಣೆ ಮಾಡಬೇಕು ಅನ್ಸಿದ್ರೆ ನಾವು ಬೆಂಗಳೂರಿಗರಾಗಿ ಅದೇ ಪರಿಸರವನ್ನ, ಈ ಸುತ್ತಮುತ್ತ ಇರತಕ್ಕಂಥ ವಾತಾವರಣವನ್ನ ಸ್ವಚ್ಛವಾಗಿ ಇಟ್ಕೊಂಡು ನಾವು ಅದೇ ರೀತಿ ಉಳಿಸ್ಕೊಂಡು ಬೆಳೆಸ್ತಕ್ಕಂಥ ಕೆಲಸವನ್ನ ನಾವೆಲ್ಲ ಮಾಡಿದ್ದೆ ಆದರೆ ಅವ್ರಿಗೆ ನಿಜವಾದ ಒಂದು ಗೌರವವನ್ನು ಸಲ್ಲಿಸ್ತಕ್ಕಂಥದ್ದಾಗ್ತದೆ. ಆ ರೂಪದಲ್ಲಿ, ಆ ಒಂದು ದಿಶೆಯಲ್ಲಿ ಏನು ರಾಮಪ್ರಸಾದ್ ಗೌಡ್ರು ಅವರ ಒಂದು ತಂಡ ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ, ಸಾಂಕೇತಿಕವಾಗಿ ಏನು ಮಾಡ್ತಾ ಇದ್ದಾರೆ. ಅವರ ಒಂದು ಈ ಹೋರಾಟದ ಬದುಕು ಮುಂದಕ್ಕೆ ಒಳ್ಳೆ ಯಶಸ್ಸು ಕಾಣಲಿ, ಅವರು ಮುಂದೆ ನಾಯಕರಾಗಿ ಬೆಳೀಲಿ ಅಂತ ಆಶಿಸಿ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಕೆಂಪೇಗೌಡರ ಅಭಿಮಾನಿ ಎಲ್ಲರಿಗೂ ನಾನು ಕೆಂಪೇಗೌಡರ ಜಯಂತಿಗೆ ಶುಭಾಶಯವನ್ನ ಕೋರಿ ನನ್ನ ಮಾತುಗಳಿಗೆ ವಿರಾಮವನ್ನು ಹೇಳ್ತೀನಿ. ನಾಡಪ್ರಭು ಕೆಂಪೇಗೌಡರ ಆದರ್ಶಗಳನ್ನ ನಾವೆಲ್ಲರೂ ಕೂಡ ಪಾಲನೆ ಮಾಡೋಣ. ಈ ಬೆಂಗಳೂರನ್ನ ಆರೋಗ್ಯಕರವಾದಂಥ ಬೆಂಗಳೂರಾಗಿ ನಾವು ಮಾರ್ಪಾಡು ಮಾಡೋಣ ಅಂತೇಳಿ ನನ್ನ ಮಾತಿನಲ್ಲಿ ಹೇಳ್ತೇನೆ. ಯುವ ಪೀಳಿಗೆಗೆ ಇವ್ರದ್ದು ಹೇಳೋದಾದ್ರೆ ಹೇಗೆ ಇವ್ರನ್ನ ಅಳವಡಿಸ್ಕೊಬೇಕು ನೋಡಿ, ಒಂದು ರಾಜ್ಯ ಕಟ್ಟುವಾಗ, ಒಂದು ಸಂಸ್ಥಾನವನ್ನು ಕಟ್ಟುವಾಗ ಹೇಗೆ ಕೆಂಪೇಗೌಡರು ಮತ್ತೆ ಅವರ ಏನು ಅಣ್ಣ ತಮ್ಮಂದಿರಿದ್ರು, ಅವರು ಹೆಂಗೆ ಖಡ್ಗಗಳನ್ನು ಹಿಡ್ಕೊಂಡು ತಮ್ಮ ಹಳ್ಳಿಗಳನ್ನು ಹೇಗೆ ರಕ್ಷಣೆ ಮಾಡಿದ್ರು, ಹೆಂಗೆ ಉತ್ಪಾದನೆಗೆ ಪೂರಕವಾಗಿ ಕೆಲಸ ಮಾಡಿದ್ರು, ಹೆಂಗೆ ಮಾರುಕಟ್ಟೆಯನ್ನು ವಿಸ್ತರಣೆ ಮಾಡಿದ್ರು, ಹೆಂಗೆ ನಗರದ ಕಾನ್ಸೆಪ್ಟನ್ನು ಆ ಕಾಲಕ್ಕೆ ಅವರು ನಿರ್ಮಾಣ ಮಾಡಿದ್ರು, ಇದೆಲ್ಲದೂ ಕೂಡ ಇವತ್ತಿನ ಯುವಕರಿಗೆ, ಇವತ್ತಿನ ಸಮಾಜಕ್ಕೆ ಆದರ್ಶವಾಗಿದೆ. ಆ ದಿಕ್ಕಿನಲ್ಲಿ ಅವರ ಬಳಗ ಎಲ್ಲ ಸೇರಿ ಇವತ್ತು ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದೆ. ಖುಷಿಯಾಗುತ್ತೆ. ಸರ್ಕಾರ ಒಂದು ಕಡೆ ಮಾಡಿದರೆ ಕೆಂಪೇಗೌಡ ಸರ್ಕಲಲ್ಲಿ ವರ್ಷ ಕೆಂಪೇಗೌಡರನ್ನ ನೆನೆಸ್ಕೊಳ್ಳೋದ್ರ ಮುಖಾಂತರ ಬೆಂಗಳೂರು ನಿರ್ಮಾಣವನ್ನು ಮಾಡಿ ಎಲ್ಲ ಜಾತಿ, ಎಲ್ಲ ಜನಾಂಗದವರು ಬದುಕಬೇಕಂತೇಳಿ ಪೇಟೆಗಳನ್ನು ಕಟ್ಟಿ, ಗಡಿ ಗೋಪುರಗಳನ್ನು ಬೆಂಗಳೂರು ಇಷ್ಟೇ ಆಗಲ ಬೆಳಿಬೇಕಂತೇಳಿ ಗಡಿಗಳನ್ನು ರಚನೆ ಮಾಡಿ, ಕೆರೆಗಳ ನಿರ್ಮಾಣ ಮಾಡಿ, ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿ, ಎಲ್ಲ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಬೆಂಗಳೂರು ಬೆಳಿಬೇಕಂತೇಳಿ ಕನಸನ್ನು ಕಟ್ಟಿ ಬೆಂಗಳೂರು ಕಟ್ಟಿದ್ರು. ಆದರೆ ಇವತ್ತು ಬೆಂಗಳೂರು ನಗರ ಮಿತಿ ಮೀರಿ ಬೆಳೀತಾ ಇದೆ. ಕನ್ನಡ ಮತ್ತು ಕೆಂಪೇಗೌಡರನ್ನ ಮರೆಯುವಂಥ ಸ್ಥಿತಿಯಲ್ಲಿ ಇವತ್ತು ಬೇರೆಯವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಇಂಥ ಯುವ ಸೇನೆಗಳು, ಇಂಥ ಯುವ ಪಡೆ ಕನ್ನಡ, ಕರ್ನಾಟಕ, ಬೆಂಗಳೂರನ್ನು ರಕ್ಷಣೆ ಮಾಡ್ಕೋಬೇಕಾಗಿರೋದು ಪ್ರತಿಯೊಬ್ಬರ ಜವಾಬ್ದಾರಿ. ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವೆಲ್ಲರೂ ಸಹ ಈ ಹುಡುಗರ ಜೊತೆ ಇರ್ತೀವಿ. ಕನ್ನಡ ಸೇವೆಗೆ ಎಲ್ಲರೂ ಪ್ರಮುಖರು. ಇವತ್ತು ಯಾರು ಅವರು ಬೇಡ ಇವರು ಬೇಡ ಅಂತ ಹೇಳೋಕ್ಕಾಗಲ್ಲ. ನಾವೆಲ್ಲ ಒಟ್ಟಿಗೆ ಸೇರಿ ಕನ್ನಡದ ಕೆಲಸವನ್ನು ಮಾಡೋಣ ಅಂತ ಹೇಳಿ
ಬರ್ತೀನಿ. ಕೆಂಪೇಗೌಡ ಜಯಂತ್ಯೋತ್ಸವ ಮೈಸೂರು ಬ್ಯಾಂಕ್ ಅವನಿಗೌಡ ನರೇಂದ್ರ ಬಾಬು ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಕೆಂಪೇಗೌಡರು ಇಡೀ ವಿಶ್ವಕ್ಕೆ ಬೆಂಗಳೂರಿನ ತಿರುಗಿ ನೋಡೋ ಥರ ಮಾಡಿದ್ದಾರೆ. ಇಲ್ಲಿ ಏನು ಎಲ್ಲಾ ಜನಾಂಗರಿಗೂ, ಒಬ್ಬರಿಗೆಲ್ಲ ಎಲ್ಲಾ ಜನಾಂಗರಿಗೂ ಅವ್ರದಂತ ಕಷ್ಟ ಕೊಡುವಂತ ಕೆಲಸ ಮಾಡಿಟ್ಟು ಹೋಗಿದ್ದಾರೆ. ಇವತ್ತು ನಾವು ಅವ್ರು ಮಾಡಿದ ಕೆರೆ ಕಟ್ಟೆಗಳಿದಾವಲ್ಲ ಅದನ್ನು ಉಳಿಸ್ಕೊಳ್ಳೋದು ಸಾಕಿ ರಾಜಕಾರಣಿಗಳು ಎಲ್ಲ ಹಾಳು ಮಾಡ್ತಾರೆ. ಆ ಕೆಂಪೇಗೌಡರು ಏನು ಕೆರೆಗಳು ಉಳಿಸಿದ್ರಲ್ಲ ಅದನ್ನು ಉಳಿಸ್ಕೊಂಡು ಹೋದ್ರೆ ಸಾಕು ಅಂದ್ಕೊಂಡು ನಾವು ಅವ್ರ ಹಾಕೊಟ್ಟಂತ ಹಾದಿಲಿ ನಾವು ನಡ್ಕೊಂಡು ಹೋಗೋಣ ಅಂತೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಕರ್ನಾಟಕ, ಜೈ ವತಿಯಿಂದ ಇವತ್ತು 517ನೇ ಕೆಂಪೇಗೌಡ ಜಯಂತಿಯನ್ನ ಈ ಜಾಗದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ನಮಗೆಲ್ಲ ಹೆಮ್ಮೆಯ ವಿಚಾರ. ಏಕೆಂದರೆ ನಾಡು ಕಟ್ಟುವಾಗ, ಬೆಂಗಳೂರು ನಗರನ ಕಟ್ಟಿದಾಗ ಇದೇ ಜಾಗದಲ್ಲಿ ಇಲ್ಲೇ ಪೂಜೆ ಮಾಡಿ 517 ವರ್ಷದ ಹಿಂದೆ ಇದೇ ಜಾಗದಲ್ಲಿ ಪೂಜೆ ಮಾಡಿ ಈ ನಗರವನ್ನು ಸ್ಥಾಪನೆ ಮಾಡುತ್ತಾ ಕೆಂಪೇಗೌಡರ ಒಂದು ಸುದೀರ್ಘವಾದ ಮುಂದಿನ ದಿನಗಳಲ್ಲಿ ಏನಾಗಬೇಕು, ಈ ನಗರ ಪೇಟೆ ಯಾವ ರೀತಿ ಬೆಳಿಬೇಕು, ಯಾವ ರೀತಿ ಆಗಬೇಕು ಅಂತ ಕಟ್ಟಿದಂತ ನಾಡು ಕೆಂಪೇಗೌಡರು. ಹಲವಾರು ವರ್ಷಗಳ ಹಿಂದೆ ಈಗ ಈ ನಗರವನ್ನು ಮಾಡಬೇಕಾದ್ರೆ ಕೆರೆ ಕಟ್ಟೆಗಳನ್ನು ಮಾಡಬೇಕು. ಏಕೆಂದರೆ ನಗರ ಮಾಡಿದ ಮೇಲೆ ಕುಡಿಯುವ ನೀರಿಗೆ ಸೌಲಭ್ಯ ಒದಗಿಸಬೇಕು. ಅದನ್ನು ಸಹ ಮಾಡಿಕೊಂಡು ಅದರ ತಕ್ಕಂತೆ ಪೇಟೆಗಳನ್ನು ಮಾಡಿದ್ರು. ಇಲ್ಲಿನ ಪ್ರಜೆಗಳು ಸಹ ಬಂದು ಇಲ್ಲಿ ರಸ್ತೆ ಮೇಲೆ ಪೇಟೆಗಳು ಬೇಕು ಅಂತ ಹಿಂದೆ ಹಲವಾರು ಪೇಟೆಗಳು ಕೆಂಪೇಗೌಡರು ಮಾಡಿದಂಥ ಪೇಟೆಗಳು ಕುಲ ಕಸುಬಿಗೆ ತಕ್ಕಂತೆ ಪೇಟೆಗಳನ್ನು ಮಾಡಿದ್ರು. ಅದೇ ರೀತಿ ಬೆಂಗಳೂರಿನಲ್ಲಿ ಅವರ ಮನೆ ದೇವರ ಹೆಸರಲ್ಲಿ ಕೆಂಪಾಂಬುದಿ ಕೆರೆ, ಇವತ್ತು ಏನು ಕೆಂಪಾಂಬುದಿ ಕೆರೆ ಮಾಡಿದಾರಲ್ಲ ಅದು ಇದು ಬೆಂಗಳೂರು ಬಸ್ ಸ್ಟ್ಯಾಂಡ್ ಆಗಿದೆ. ಧರ್ಮವಾಗಿ ನಡೀಬೇಕು, ಧರ್ಮಾಂಬುದಿ ಕೆರೆ ಅಂತ ಕಟ್ಟಿದ್ರು ಈ ಕಡೆ. ಅದು ಸ್ಟೇಡಿಯಂ ಆಗಿದೆ. ಇದೇ ತರ ಬೇರೆ ಬೇರೆ ಕೆರೆಗಳು, ಕೆಂಪಾಪುರ ಕೆರೆ ಅಗ್ರಹಾರ ಅದು ಇವತ್ತು ವಾಣಿಜ್ಯ ಇದಾಗಿದೆ. ಈ ವಿಚಾರಗಳಲ್ಲಿ ಹೇಳಿ ಈ ಜಾಗದಲ್ಲಿ ಮಾಡತಕ್ಕಂಥ ಯುವ ಕನ್ನಡಿಗರ ವೇದಿಕೆ ನಮ್ಮ ರಾಮಪ್ರಸಾದ್ ಗೌಡ್ರವರು ಅವರಿಗೆ ಅಭಿನಂದನೆ. ಅವರ ಎಲ್ಲ